ಸರ್ ನಮ್ಮದು ಕಂಚಗಾರನಹಳ್ಳಿ. ಇವಾಗ ಸಿದ್ದೇಶ್ ಆಗಿ ಇದಾಗಿದ್ದಾನಲ್ಲ ಅವ್ರ ಅಣ್ಣ, ಸ್ವಂತ ಅಣ್ಣ. ನಾನು ಇಲ್ಲಿ ಫೈನ್ ಆರ್ಟ್ಸ್ ಕಾಲೇಜಲ್ಲಿ BBA ಮಾಡ್ತಾಯಿದ್ದೀನಿ, 6th ಸೆಮ್ ಸರ್ ನಂದು. ಇವರು ಲವ್ ಮಾಡೋದು ಗೊತ್ತಿತ್ತು. ಹೇಳಿದ್ದೆ ನಾನು ಈ ಥರ ಬೇಡ, ಸುಮ್ಮನೆ ಫ್ಯಾಮಿಲಿ ಸರಿ ಇಲ್ಲ ಅಂತ ಫಸ್ಟಿಗೆ ವಾರ್ನಿಂಗ್ ಹೇಳಿದ್ದೆ. ಆಮೇಲೆ ಇಲ್ಲ ಆ ಹುಡುಗಿ ನಾನು ಬಿಟ್ಟಿರಲ್ಲ ಅಂತ ಹೇಳಿದ್ದ. ಏಜ್ ಆಗೋವರೆಗೂ ವೆಯ್ಟ್ ಮಾಡು, ಸುಮ್ಮನೆ ರಿಸ್ಕ್ ಹಾಕವೆ, ಏಜ್ ಆದಮೇಲೆ ಬೇಕಾದರೆ ಒಂದು ಥರ ಮಾತಾಡೋಣ ಅಂತ ಹೇಳಿದೆ. ಆಮೇಲೆ ಅವನು ಸುಮ್ಮಾದ. ಇದೇ ಮ್ಯಾಟ್ರಲ್ಲಿ ಒಂದು 2-3 ಸಲ ನಮ್ಮ ತಮ್ಮನ ಹೊಡೆಯೋಕೆ ಬಂದಿದ್ದರು. ಆಮೇಲೆ ನಾವು ಮನೇಲಿ ಸ್ವಲ್ಪ ಎದುರಿ ಇಲ್ಲಿದ್ದರೆ ಸರಿಯಾಗಲ್ಲ ಅಂತೇಳಿ ಕಳಿಸಿದ್ವಿ. ಕೆಲಸ ಮಾಡೋದು 1-2 ವರ್ಷ ದುಡಿ ಅಂತೇಳಿ ಕಳಿಸಿದ್ವಿ. ಅದಾದಮೇಲೆ ಇವನು ಏನು ಅಷ್ಟು ಕಾಂಟ್ಯಾಕ್ಟ್ ಇದ್ದಿಲ್ಲ. ಅವರು ಪದೇ ಪದೇ ಫೋನ್ ಮಾಡ್ತಿದ್ರು, ಹಿಂಗೆ ನಿಮ್ಮ ತಮ್ಮ ಕರೆಕ್ಟಾಗಿ ಹೇಳು, ಇಲ್ಲಾಂದ್ರೆ ನಾವು ಏನು ಮಾಡ್ತೀನೋ ಹಂಗೆ ಹಿಂಗೆ ಅಂತ ಭಾಳ ಎದುರಿಸಿದ್ರು. ನಾವು ಸುಮ್ಮನೆ ಮಾತಾಡ್ತೀವಿ, ಎದುರ್ಸಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ. ಅವರು ಸೀರಿಯಸ್ಸಾಗೇ ಹೇಳ್ತಿದ್ರು ಸರ್. ನಾನು ಸ್ವಲ್ಪ ಈಗ ಯಾರು ಹೇಳಿದವ್ರು ಮಾಡಲ್ಲಲ್ಲ ಅಂತ ಕೇಳಿ ಸುಮ್ಮನೆ ಲೇಜಿ ಆಗ್ಬಿಟ್ಟೆ. ಮೊನ್ನೆ ಹಿಂಗೆ ಫೋನ್ ಮಾಡಿದೆ. ಅವನು ಪೊಲೀಸ್ನವ್ರು ಫೋನ್ ಮಾಡಿದ್ರು ಫಸ್ಟು ಸ್ಟೇಷನಿಂದ. ನಿಮ್ಮ ತಮ್ಮ ಹಿಂಗೆ ಸ್ವಿಚ್ ಆಫ್ ಮಾಡ್ಕೊಂಡಾನೆ, ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗೈತಪ್ಪ ಲೀಲಾವತಿ ಅನ್ನೋದು ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರಿಗೆ ಹೇಳಿದೆ, ಅಣ್ಣ ಇಲ್ಲಣ್ಣ ಫಾರ್ಮ್ ಹೌಸಾಗಿ ಕೆಲಸ ಮಾಡ್ತಿದ್ದಾನೆ, ಅವ್ನು ಆ ಥರ ನಾವೆಲ್ಲ ಹೇಳಿ ಕಳಿಸಿದ್ದೀವಿ, ಆ ಥರ ಮಾಡಲ್ಲ ಅಂತ ಡೀಟೇಲಾಗಿ ಹೇಳಿದ್ವಿ. ಆಮೇಲೆ ನಾವು ಫೋನ್ ಮಾಡಿದ್ವಿ, ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ಅದಾದಮೇಲೆ ಅವ್ರ ಅಣ್ಣ ಫೋನ್ ಮಾಡ್ದೆ, ಹಿಂಗೆ ಆಗೈತಪ್ಪ, ಕರ್ಕೊಂಡು ಹೋಗಿದ್ದಾನೆ ಹಂಗೆ ಹಿಂಗೆ ಅಂತಂದ. ಅಣ್ಣ ನನಗೆ ಗೊತ್ತಿಲ್ಲ, ಸಿಕ್ಕರೆ ಮಾತಾಡಿ ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ನೀಟಾಗಿ ಹೇಳಿದೆ. ಅವಣ್ಣ ಇದ್ದಿದ್ದು ಸಿಕ್ಕರೆ ಅದೇನಕ್ಕಂತ ಗೊತ್ತಿಲ್ಲ ಮತ್ತು ಈಗಲೇ ಹೇಳ್ತಿರ್ತೀವಿ ಅಂತ ಭಾಳ ಇದನ್ನು ಮಾಡ್ದೆ. ಆಮೇಲೆ ಒಂದು 2-3 ಟೈಮ್ ಮಾಡ್ದೆ. ನಾನು ಎಕ್ಸಾಮ್ ಇದ್ದು ಅಂತೇಳಿ ಅವ್ರ ಕಡೆ ಗಮನ ಕೊಡಲಿಲ್ಲ ಸರ್ ಫಸ್ಟಿಗೆ. ಅದಾದಮೇಲೆ ನೆಕ್ಸ್ಟು ಫೋನ್ ಮಾಡಿದ್ರು ಲಾಯರು, ಈ ಥರ ಕರ್ಕೊಂಡು ಹೋಗ್ತಿದ್ದೀವಪ್ಪ, ಬರ್ರಿ ನೀವು ಪೊಲೀಸ್ ಸ್ಟೇಷನಿಗೆ ಅಂತ. ನಾನು ಹೋದೆ, ದಾವಣಗೆರೆಯಿಂದ ಸೀದಾ ಹೋಗೋ ಅಷ್ಟೊತ್ತಿಗೆ ಚಾಕು ಹಾಕಿದ್ರು. ಪೊಲೀಸ್ ಸ್ಟೇಷನ್ ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದರು. ಆವಾಗ ಹೋದ್ವಿ, ಆಸ್ಪತ್ರೆ ತುಂಬ ಫುಲ್ ಇವರು ಜನ ಇತ್ತು. ಪೊಲೀಸ್ ಸ್ಟೇಷನ್ ಒಳಗೆ ಹಾಕಿದ್ರು ಅಂತ ಹೇಳಿದ್ರು ಸರ್. ಅಲ್ಲಿ ಕೇಳೋಣ ಅಂತಂದರೆ ನಮ್ಮವ್ರು ಯಾರೂ ಇರಲಿಲ್ಲ, ಇನ್ನೂ ಯಾರೂ ಗೊತ್ತಿರಲಿಲ್ಲ. ಅದಾದಮೇಲೆ ನೆಕ್ಸ್ಟು ಬಂದ್ವಿ. ಬಂದಮೇಲೆ ಇಲ್ಲಿ ಬರ್ತಾ ಪೊಲೀಸವರು ಕರ್ಕೊಂಡು ಬಂದರು, ಇವ್ರನ್ನ ಜೀಪಲ್ಲೇ ಕರ್ಕೊಂಬಂದರು. ಅದಾದಮೇಲೆ ದಾವಣಗೆರೆ ಆ್ಯಂಬುಲೆನ್ಸ್ ಹಚ್ಚಿಸ್ಬೇಕಾದ್ರೆ ನೀವು MNC ಮಾಡಿಸ್ಬೇಕಾದ್ರೆ ನೀವು ಅಲ್ಲಿ ಹೋಗ್ಬೇಡ್ರಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ರಿ, MNC ತಗೊಳಲ್ಲ, ನಿಮ್ದು ಇಲ್ಲೇ ಬಗೆಹರಿತತೆ. ನೀವು ಏನಾದರೂ MNC ಕೊಟ್ರಿ ಅಂದರೆ ಕೇಸ್ ದೊಡ್ಡದಾಕತ್ತೆ, ನಿಮಗೆ ನಾಳೆ ಏನಾದರೂ ಮಿಸ್ಸಾಗಿ ದ್ವೇಷ ಹುಡ್ತು ಅಂದರೆ ಓಡಾಡೋದು ಹುಷಾರು, ಹಂಗೆ ಹಿಂಗೆ ಏನಾದರೂ ಹೇಳಿದ್ರು. ಆಮೇಲೆ ಸೀದಾ ಆಂಬುಲೆನ್ಸವರು ಸೀದಾ ಇದಕ್ಕೆ ತಗೊಂಡು ಬಂದರು, ಗೌರ್ಮೆಂಟ್ ಹಾಸ್ಪಿಟಲಿಗೆ. ಅಲ್ಲಿ MNC ಮಾಡಿಸಿದ್ವಿ ಸರ್. ಈಗ ಪೊಲೀಸ್ ಸ್ಟೇಷನಲ್ಲೇ ನುಗ್ಗಿದ್ದಾರೆ ಅಂತ ಅಂದಮೇಲೆ ಅದು ಮುಂದೆ ಏನಾದರೂ ಆಗುತ್ತೆ ಅಂತೇಳಿ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಸೀದಾ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ವಿ ಸರ್, ಅಷ್ಟೇ ಆಗಿದ್ದು. ಆಮೇಲೆ SP ಹತ್ರ ಹೋಗಿದ್ರು. ಹಾಂ, ಎಷ್ಟಕ್ಕೆ ಅಷ್ಟೇ ಸರ್, ಇಬ್ಬರು ಒಂದಕ್ಕೆ ಅಷ್ಟೇ. ಇಬ್ಬರು ಏಜ್ ಆಗೈತೆ ಇಬ್ರಿಗೂ. ನನ್ನ ಹೆಸರು ರಾಕೇಶ್ ಸರ್. ಒಂದು 2-3 ವರ್ಷ ಆಯಿತು. ಹೌದು. ನಮ್ಮ ಮನೇಲಿ ಹೇಳಿದ್ವಿ, ಅವ್ರು ಒಪ್ಪಲಿಲ್ಲ. ಹಿಂಗಾಗಿ ಒಂದ್ಸಲಿ ಅಲ್ಲೇ ಆಗಿತ್ತಿದ್ದು. ಆಮೇಲೆ ಹೋದ್ವಿ ಮನೆಯಿಂದ. ನಿನ್ನೆ ಸ್ಟೇಷನಿಗೆ ಹೋದ್ವಿ, ಸ್ಟೇಷನಿಗೆ ಲಾಯರ್ ಸಮೇತನೇ ಹೋದ್ವಿ. ಆದರೆ ಪೊಲೀಸರು ಇದ್ದರು. ಪೊಲೀಸ್ ಸ್ಟೇಷನ್ ಒಳಗೇ ನಮ್ಮ ಮಾಮ ಬಂದು ಅವನಿಗೆ ಚಾಕು ಹಾಕ್ತು. ನಮ್ಮ ಅಣ್ಣರು ಮತ್ತು ನಮ್ಮ ಮಾಮ, ನಮ್ಮ ಅಪ್ಪಾಜಿ ಅವರೆಲ್ಲ ಅವ್ರ ಅಳಿಮೈಯಾಗೂ ಹೊಡೆದಿದ್ದಾರೆ. ಇದಕ್ಕೆ ಅವ್ನಿಗೆ ಭಾಳ ಗಾಯ ಬೇರೆ ಆಗಿದೆ. ಹಂಗಾಗಿ ಹೋಗಿದ್ವಿ, SP ಕಡೆನೂ ಹೋಗಿದ್ವಿ. ಎಲ್ಲರಿಗೂ ಹೇಳಿದ್ರು, ಅವ್ರು ಏನು ಕೇರೆ ತಗೊಂಡ್ರು. ಪೊಲೀಸ್ ಒಳಗೆ ಹಿಂಗಾಗೈತೆ, ಲೆಕ್ಕಕ್ಕೆ ಇಲ್ಲ. ನಾವು 1ನೇ ತಾರೀಕು, ಇದೇ ತಿಂಗಳು 1ನೇ ತಾರೀಕು ಆಗಿದ್ವಿ ಮದುವೆ. ಇದು ಯಾವ ಊರು? ಯಲ್ಲಮ್ಮ ನಗರದಲ್ಲಿ. ನಾನು 2nd ಇಯರ್ ಮುಗಿಸಿನಿ. ನಮ್ಮದು ದಾಗಿನಕಟ್ಟೆ. ಅಪ್ಪಾಜಿ, ಅಮ್ಮ, ತಂಗಿಯರು ಅವರು. ಅಯ್ಯ, ಭಾಳ ವರ್ಷ ಆಯಿತು. ಈಗ ಸ್ವಲ್ಪ ಚೆನ್ನಾಗಿತ್ತು. ಚಾಕು ಹಾಕಿದ್ದಾರೆ. ಪೊಲೀಸರು ಅಷ್ಟರು ಇದ್ರು. ನಮ್ಮ ಮಾಮ ಒಂದೇ ಫಸ್ಟಿಗೆ ಬಂತು, ಒಳಗೆ ಬಂದು ಎಲ್ಲ ಸಿಚುವೇಶನ್ ನೋಡ್ಕೊಂಡು ಹೋಯ್ತು. ಒಂದ್ಸಲಿ ಇವ್ರು ಪೊಲೀಸರು ಒಂದೇ ಫೋನ್ ಬಂದಿದ್ದು, ಅಷ್ಟರು ಹೊರಗೆ ಹೋದ್ರು. ಆಮೇಲೆ ನಮ್ಮ ಮಾಮ ಸಡನ್ಲಿ ಬಂದು ಅವನಿಗೆ ಚಾಕು. ಅದು ಹೊರಗೆ ಹೋದ್ರು, ಅಷ್ಟರು ಹೊರಗೆ ಹೋದ್ರು. ಎದಿಗೆ ಹಾಕಕ್ಕೆ ಹೋಗಿ ಅವ್ನ ಕೈ ಹಿಂಗೆ ಅಡ್ಡ ಹಿಡ್ದ, ಅದು ಕೈ ಬಿದ್ದುಬಿಟ್ಟು. ನನಗೆ ಫಸ್ಟ್ ಹಾಕಕ್ಕೆ ಬಂದಿದ್ದು, ಅವ್ನ ಕೈ ಹಿಂಗೆ ಅಡ್ಡ ಹಿಡ್ದ. ಪೊಲೀಸ್ ಸ್ಟೇಷನ್ ಒಳಗೆ.
ಮೊದಲಿಂದ ಏನು ಮಾಡಿ ಮತ್ತೆ ಡೈರೆಕ್ಟ್ ಯಾರು ನಿಮ್ಗೆ ಸಂಗ್ರಹ ರಕ್ಷಣೆ ಮಾಡಿದ್ರು? ಆಮೇಲೆ ನಾವು ಕಿರ್ಚಿದ ಮೇಲೆ ಅವ್ರು ಒಳಗೆ ಬಂದು ಜಗಳ ಬಿಡಿಸಿದ್ದು ಯಾರು ಪೊಲೀಸರ? ಪೊಲೀಸರು. ಅಲ್ಲಿ ತನಕ ಅವ್ರು ಹೊರಗೆ ಇದ್ದಾರೆ, ಯಾರು ಒಳಗೆ ಅಲ್ಲ, ಇಬ್ಬರು ಒಳಗೆ ಅದಾರೆ. ಅವ್ರ ಮಾವು ಹೋಗಿನಿ ಅಂತದ್ದು ಅವ್ರಿಗೆ ಇದ್ದಿಲ್ಲ. ಅವರು ಸಡನ್ನಾಗಿ ನಮ್ಮ ಮಾವ ಬಂದು ಚಾಕು ಬೇರೆ ಹಾಕ್ತು, ಅವನಿಗೆ ಅನ್ಕಾನ್ಷನ್ಸ್ ಆಗ್ಬಿಟ್ಟು. ಮೊದಲಿಂದ ಭಾಳ ವಿರೋಧ ಮಾಡ್ತಾರಮ್ಮ ನೀವು? ಹೌದು. ನೀ ಹೆಂಗೆ ತಪ್ಪು ಸುಮ್ಮನೆ ಇದೆ? ತಲೆಗೆ 2-3 ಸಲ ಸಾಯಕ್ಕೆಲ್ಲ ಹೋಗಿದ್ವಿ. ಆದ್ರೆ ಈ ಸಲ ಮಾತ್ರ ಮನೆ ಬಿಟ್ಟು ಬಂದ್ಬಿಟ್ಟೆ, ಯಾರಿಗೂ ಹೇಳಿಲ್ದಂಗೆ. ನಮ್ಮೂರಿಂದ ದಾವಣಗೆರೆ ಡೈರೆಕ್ಟ್ ಬಸ್ ಹತ್ಕೊಂಡು ಬಂದಿದ್ದು ನಾವು. ಅವ್ನು ಮೈಸೂರಲ್ಲಿದ್ದ. ಎಷ್ಟು ದಿವಸ ಇದ್ರಿ ಮೈಸೂರಾಗ? ಮೈಸೂರಲ್ಲಿ ಅವ್ನು ಇದ್ದಿದ್ದು, ನಾವು ದಾವಣಗೆರೆ ಕರ್ಸ್ಕೊಂಡಿದ್ದು. ಯಾರು ಸಿದ್ದೇಶ್? ಏನು ಮಾಡ್ತಾನೆ ಸಿದ್ದೇಶ್? ಅವ್ನು ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾನೆ. ಅದರಿಂದನೇ ಪ್ರೀತಿಸಿದ್ರೆ ಹಿಂಗಾಗಿದೆ? ಹೌದು. ಯಾರು ಕಾರಣ ಅಂತೀರಮ್ಮ ಇದಕ್ಕೆಲ್ಲ? ಯಾರಿಲ್ಲ, ಯಾರು ಕಾರಣ ಆಗ್ತಾರೆ? ಅಲ್ಲ, ಎಸ್ ಪಿಗೆಲ್ಲ ಭೇಟಿಯಾಗಿದ್ದವರೆಲ್ಲ ಹೇಳಲಿಲ್ಲ ಏನ? ಎಲ್ಲರಿಗೂ ಹೇಳಿದ್ವಿ, ಅವ್ರು ಏನು ಹೇಳೇ ಇಲ್ಲ. ಲಾಯರ್ನು ಕರ್ಕೊಂಡು ಹೋಗಿದ್ದೀವಿ. ಡೇಟ್ ಆಫ್ ಬರ್ತ್ ಡೇಟ್ ಏನು ನಿಂದು? ಏನು ಡೇಟ್ ಆಫ್ ಬರ್ತ್ ಏನು ನಿಂದು? ನಂದ ಹುಟ್ಟಿದ ದಿನಾಂಕ 11/3/2008. 2008 ಆಗಿದೆ. ಆಗಿದೆ. ಅದನ್ನೆಲ್ಲ ಕೊಟ್ಟಿದ್ದಾರೆ? ಹೌದು, ಎಲ್ಲ ಕೊಟ್ಟಿದ್ದೀವಿ. ಏನು ಹೆಸರಮ್ಮ ನಿಂದು? ಲೀಲಾವತಿ.